ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ ನಲ್ಲಿ ಉಸ್ತಿಕಾಯಿ ಹುಳಿ ಸಾರು ಅಥವಾ ಸುಂಡೆಕಾಯಿ ಹುಳಿ ಸಾರು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಉಸ್ತಿಕಾಯಿ ಅಥವಾ ಸುಂಡೆಕಾಯಿಯನ್ನ ತಗೊಂಡಿದ್ದೀನಿ. ಇದನ್ನ ಗೊಂಚಲಿನಿಂದ ಬಿಡಿಸ್ಕೊಬೇಕು. ಉಸ್ತಿಕಾಯಿಯನ್ನ ಕ್ಲೀನ್ ಮಾಡುವ ವಿಧಾನವನ್ನ ನೋಡೋಣ. ಬಿಡಿಸಿರುವ ಕಾಯಿಯನ್ನ 2 ಪೀಸ್ ಆಗೋ ರೀತಿ ಜಜ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಜಜ್ಕೊಬೇಕು. ಇದ್ರೊಳಗಿರುವ ಬೀಜಗಳನ್ನ ತೆಗೆದು ಬಿಡಬೇಕು, ಇಲ್ಲಾಂದ್ರೆ ಕಹಿ ಆಗ್ಬಿಡತ್ತೆ. ಈ ರೀತಿ ಪೂರ್ತಿ ಕಾಯಿಯನ್ನ ಜಜ್ಕೊಂಡಿದ್ದೀನಿ. ಇದರಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ಉಸ್ತಿಕಾಯಿಯನ್ನ ಕೈಯಿಂದ ಕಿವುಚ್ತಾನೆ ಜಾಲಿಸಿ ತಗೊಬೇಕು. ಕಾಯನ್ನ ಕಿವುಚಿದಾಗ ಬೀಜ ಎಲ್ಲ ಆಚೆ ಬರುತ್ತೆ. ಅದನ್ನ ಜಾಲಿಸಿ ತೆಗಿಬೇಕಾದ್ರೆ ಬೀಜ ಎಲ್ಲ ಪಾತ್ರೆಯ ತಳಭಾಗದಲ್ಲಿ ಕುತ್ಕೊಳ್ಳುತ್ತೆ. ನೀರನ್ನ ಚೆಲ್ಬಿಟ್ಟು ಬೇರೆ ನೀರಿನಲ್ಲಿ ತೊಳಿಬೇಕು. ಇದೇ ತರ 5 ರಿಂದ 6 ಬಾರಿ ಮಾಡಬೇಕು. ನೋಡಿ, ಈ ರೀತಿ ಕ್ಲೀನ್ ಮಾಡ್ಕೊಬೇಕು. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದು ಕಪ್ ನಲ್ಲಿ ಹಾಕಿ ನೀರನ್ನ ಸೇರಿಸಿ ನೆನೆಸಿಡ್ತಾ ಇದ್ದೀನಿ. ಈ ಸಾರಿಗೆ ಒಂದು ಮಸಾಲೆ ಪುಡಿಯನ್ನ ಮಾಡ್ಕೊಬೇಕು. ಒಂದು ಪಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕಿ 1 ನಿಮಿಷದವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲೇ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಮತ್ತು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಆಗಿದೆ. ಇದನ್ನ ಸ್ವಲ್ಪ ತಣ್ಣಕ್ಕಾಗಕ್ ಬಿಡ್ಬೇಕು. ತಣ್ಣಕ್ಕಾದ್ಮೇಲೆ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಬೇಕು. ಮೀಡಿಯಂ ಸೈಜ್ ನ 1.5 ಈರುಳ್ಳಿಯನ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ ನ 2 ನಾಟಿ ಟೊಮೆಟೊ, ಒಂದು ದೊಡ್ಡ ಬೆಳ್ಳುಳ್ಳಿಯನ್ನ 2 ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವ ಅರ್ಧ ಈರುಳ್ಳಿ ಮತ್ತು 2 ಕಡ್ಡಿ ಕರಿಬೇವಿನ ಸೊಪ್ಪು. ಒಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ದೊಡ್ಡದಾಗಿ ಕಟ್ ಮಾಡಿರುವ 1.5 ಈರುಳ್ಳಿ, 2 ಟೊಮೆಟೊವನ್ನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನದ ಪುಡಿಯನ್ನ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಆಗಿದೆ. ಇದು ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ ನಲ್ಲಿ ಹಾಕಿ ನುಣ್ಣಕ್ಕೆ ರುಬ್ಕೊಬೇಕು. ಒಂದು ಕಡಾಯಿನಲ್ಲಿ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಅಂದಾಜಿಗೆ 125 ml ಅಷ್ಟಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷದವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸುಂಡೆಕಾಯಿ ಅಥವಾ ಉಸ್ತಿಕಾಯನ್ನ ಹಾಕ್ತಾ ಇದ್ದೀನಿ. ಇದರಲ್ಲೇ 1/4 ಟೀ ಸ್ಪೂನ್ ಅರಿಶಿನದ ಪುಡಿ, ಮೀಡಿಯಂ ಸೈಜ್ ನ ಸ್ಪೂನ್ ನಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣವನ್ನ 3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಬೇಯೋದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಇವಾಗ್ಲೇ ಹಾಕ್ತಾ ಇದ್ದೀನಿ. ಇದನ್ನ 15 ನಿಮಿಷದವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಸುಂಡೆಕಾಯಿ ಬೇಯೋದಕ್ಕೆ ತುಂಬಾನೇ ಟೈಮ್ ತಗೊಳತ್ತೆ. ನಾವು ಕುಕ್ಕರ್ನಲ್ಲಾದ್ರೂ ಬೇಕಾದ್ರೆ ಬೇಯಿಸ್ಕೊಬಹುದು. ಇವಾಗ ಸುಂಡೆಕಾಯಿ ಅರ್ಧ ಭಾಗದಷ್ಟು ಮಾತ್ರ ಬೆಂದಿದೆ. ಇದರಲ್ಲಿ ಹುಣಸೆ ಹಣ್ಣಿನ ನೀರನ್ನ ಹಾಕ್ತಾ ಇದ್ದೀನಿ. ಕಪ್ನಲ್ಲಿ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕಿ ಕಿವುಚಿ ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನ ಮತ್ತೆ 10 ನಿಮಿಷದವರೆಗೂ ಕುದಿಸ್ತಾ ಇದ್ದೀನಿ. ಸುಂಡೆಕಾಯನ್ನ ಮೊದಲೇ ಕುಕ್ಕರ್ನಲ್ಲಿ ಬೇಯಿಸ್ಬಿಟ್ರೆ ಹುಣಸೆ ಹಣ್ಣು ಮತ್ತು ಮಸಾಲೆನೆಲ್ಲ ಒಟ್ಟಿಗೆ ಹಾಕಿ ಕುದಿಸ್ಬಿಡಬಹುದು. ಇವಾಗ ಸುಂಡೆಕಾಯಿ 1/4 ಭಾಗದಷ್ಟು ಬೆಂದಿದೆ. ನಾವು ಹುರಿದು ರುಬ್ಬಿರುವ ಈರುಳ್ಳಿ ಟೊಮೆಟೊ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ.
ಸಾರಿಗೆ ತಕ್ಕಷ್ಟು ನೀರನ್ನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಜಾಲಿಸಿ ಅದನ್ನು ಕಡಾಯಿನಲ್ಲಿ ಹಾಕ್ತಾ ಇದ್ದೀನಿ. ಇವಾಗ 5 ನಿಮಿಷದವರೆಗೂ ಸಾರನ್ನ ಕುದಿಸ್ಬೇಕು. 5 ನಿಮಿಷ ಆದ್ಮೇಲೆ ಹುರಿದು ಪುಡಿ ಮಾಡಿರುವ ಮಸಾಲೆಯನ್ನ ಮೊದಲಿಗೆ 3 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಮ್ಗೆ ಸಾರಿನಲ್ಲಿ ಮಸಾಲೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟನ್ನ ಹಾಕೊಬೇಕು. ಈ ಪುಡಿಯನ್ನ ಹಾಕಿದ್ಮೇಲೆ ಸಾರು ಇನ್ನೂ ಗಟ್ಟಿಯಾಗತ್ತೆ. ಇನ್ನೂ 2 ಸ್ಪೂನ್ ಅಷ್ಟು ಮಸಾಲೆ ಪುಡಿಯನ್ನ ಹಾಕ್ತಾ ಇದ್ದೀನಿ. ಗಂಟಾಗದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಟ್ಟು 5 ಸ್ಪೂನ್ ಮಸಾಲೆ ಪುಡಿಯನ್ನ ಹಾಕಿದ್ದೀನಿ. ಇದನ್ನ 5 ನಿಮಿಷದವರೆಗೂ ಕುದಿಸ್ಬೇಕು. ಇವಾಗ ಆಗಿದೆ, ಸ್ಟವ್ ಅನ್ನ ಆಫ್ ಮಾಡಿಬಿಡೋಣ. ತುಂಬಾನೇ ಆರೋಗ್ಯಕರವಾದ ಮತ್ತು ರುಚಿಕರವಾದ ಸುಂಡೆಕಾಯಿ ಅಥವಾ ಉಸ್ತಿಕಾಯಿ ಹುಳಿಸಾರು ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.